ನಾವು ಏನೇ ಕೇಳುವಾಗ ಕೂಡ ಸ್ಪಷ್ಟವಾಗಿ ಕೇಳಬೇಕು. ದೇವ್ರು ಅದನ್ನೇ ಕೇಳ್ತಾನ, ನಿನ್ಗೇನು ಬೇಕು ಅಂತ ಕೇಳ್ತಾನ. ಕೇಳುವಾಗ ನಾವು ಅದನ್ನ ಸ್ಪಷ್ಟವಾಗಿ ಹೇಳ್ಬೇಕು. ಪ್ರಾರ್ಥನೆಯಲ್ಲಿ ಇದು ನೀವು ಗುರ್ತಿಟ್ಕೋಬೇಕು. ಅದಕ್ಕೆ ಹೇಳ್ತಾನ, ನೀವು ಸುಮ್ಮನೆ ಪ್ರಾರ್ಥನೆ ಮಾಡೋದಲ್ಲ, ವ್ಯರ್ಥವಾದ ಮಾತುಗಳೇನು ಮಾತಾಡಕ್ ಹೋಗ್ಬಾರ್ದು ಅಂತೇಳಿ ಹೇಳ್ತಾನೆ. ನಾವೇನೇ ಪ್ರಾರ್ಥನೆ ಮಾಡ್ತಿರುವಾಗ ಆ ಪ್ರಾರ್ಥನೆ ಏನ್ ಮಾಡ್ತಾ ಇದೀನೋ ಅವಗಾನ ಕೂಡ ನಮಗೆ ಇರಬೇಕು. ವ್ಯರ್ಥವಾದ ಅರಿಕೆ ಕೂಡ ಮಾಡ್ಕೋಬೇಡ ಅಂತ ಹೇಳ್ತಾನೆ ಪ್ರಾರ್ಥನೆಯಲ್ಲಿ. ಒಬ್ರು ಏನ್ ಮಾಡ್ತಾರಂದ್ರೆ, ನಾವು ಪ್ರಾರ್ಥನೆ ಮಾಡ್ತಿರುವಾಗ ಆತ್ಮ ವೈರಾಗದಲ್ಲೋ ಇಲ್ಲ ಪರಿಸ್ಥಿತಿ ಪ್ರಭಾವಗಳಿದ್ದಾವ ಏನ್ ಮಾಡ್ಬಿಡ್ತಾರಂದ್ರೆ, ಪ್ರಾರ್ಥನೆ ಮಾಡ್ಕೋದೇವ ನನಗಿದು ಮಾಡು, ನನ್ನ ಮಗನ ನಿನಗೆ ಸೇವೆಗಾಗಿ ಕೊಡ್ತೀನಿ. ಆ ಸಂದರ್ಭದಲ್ಲಿ ಏನೋ ನೀನ್ ಮಾತು ಕೊಡ್ತಿ, ಪ್ರಾರ್ಥನೆಯಲ್ಲಿ ಕೊಟ್ಟಿದ್ ಮಾತುಗ ನಿಂತ್ಕೋಬೇಕು. ಅದು ಬಹು ಭಯಂಕರ ಅಂತ ಹೇಳ್ತಾನ. ಸ್ಪಷ್ಟತೆ ಇರ್ಬೇಕು. ನೀನ್ ಕೊಡಕ್ಕಾಗಿಲ್ಲ ಅಂದ್ರೆ ನೀನ್ ಕೇಳಕ್ ಹೋಗ್ಬೇಡ. ಕೊಡಕ್ಕಾಗಿಲ್ಲ ಅಂದ್ರೆ ಏನು, ನೀನ್ ಹೆಂಗ್ ಪ್ರಾರ್ಥನೆ ಮಾಡ್ಬೇಕು? ದೇವ ನನ್ನ ಮಗನ ಮೇಲೆ ನಿನ್ ಚಿತ್ತ ಏನೈತೋ ನನಗೆ ಗೊತ್ತಿಲ್ಲ, ನನ್ನ ಮಗ ನಿನ್ ಚಿತ್ತಾನುಸಾರ ಜೀವಿಸ್ಬೇಕು. ನೀನ್ ಸೇವೆ ಮಾಡಿದ್ರೆ ಇನ್ನ ಅದಕ್ಕಿನ್ನ ನನಗೆ ಸಂತೋಷ ಏನೈತೆ. ನನ್ನ ಮಕ್ಳು ನಿನ್ ಸೇವೆಗಾಗಿ ನಿನ್ ಚಿತ್ತ ಆದ್ರೆ ಉಪಯೋಗಿಸ್ಕೋಪ್ಪ. ನನ್ನ ಮಕ್ಳುಗಳು ನಿನ್ ಸೇವೆ ಮಾಡ್ಬೇಕಂತ ನಾನು ಆಸೆ ಪಡ್ತಾ ಇದೀನಿ. ನಿನ್ ಚಿತ್ತವಾದ್ರೆ ನೀನ್ ಏರ್ಪಾಟ್ ಮಾಡ್ಗ. ರಿಕ್ವೆಸ್ಟ್ ಮಾಡ್ಬೇಕು, ಕೇಳ್ಬೇಕು. ನಾನು ಕೊಡ್ತೀನಿ ದೇವ, ನಾನು ಮಾಡ್ತೀನಿ ದೇವ ಅಂತೇಳಿ ಸ್ಪಷ್ಟತೆ ಇಲ್ದಂಗೆ ನಾವು ಕೇಳುವ ಅನ್ಕೋ, ಅದಕ್ಕೆ ತೀರ್ಸಿಲ್ಲ ಅಂದ್ರೆ ಅದು ಪಾಪ ಅಂತ, ಅದಕ್ಕೆ ಮತ್ತೆ ದೇವ್ರ ಉಗ್ರತೆ ಬರ್ತದೆ ನೋಡಿ. ಅದು ಕೂಡ ಒಂದು ವಾಕ್ಯ ವಸ್ತು ನಿಮಗೆ ಅದೊಂದು ಸ್ಪಷ್ಟತೆ ಇರಲಿ. ಪ್ರಸಂಗಿ ಗ್ರಂಥವು 5ನೇ ಅಧ್ಯಾಯ 4ನೇ ವಚನ. ನೀನು ದೇವರಿಗೆ ಅರಿಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ನಿನ್ನ ಅರಿಕೆಯನ್ನು ನೀನು ಒಪ್ಪಿಸು. ನೀನು ಆರಿಸಿದ್ದನ್ನು ತೀರಿಸದೇ ಇರುವುದಕ್ಕಿಂತ ಅರಕೆ ಮಾಡಿಕೊಳ್ಳುವುದಿರುವುದೇ ವಾಸಿ. ನೀನು ತೀರ್ಸಕ್ ಆಗಿಲ್ಲ ಅಂದ್ರೆ ನೀನ್ ಅದನ್ನ ಮಾಡಕ್ ಹೋಗ್ಬೇಡ, ಹೇಳಕ್ ಹೋಗ್ಬೇಡ ದೇವ್ರಿಗೆ. ನೀನ್ ಹೇಳಿ ಅಂದ್ರೆ ಅದು ಕಂಪಲ್ಸರಿ ನೀನು ಮಾಡಬೇಕು. ಇಲ್ಲಾಂದ್ರೆ ಅದೇನಾಗುತ್ತೆ ಹೇಳು, ಪಾಪ ಆಗುತ್ತೆ. ದೇವ್ರ ನೋಡು, ನಿನ್ನ ಬಾಯಿ ನಿನ್ನ ಪಾಪಕ್ಕೆ ಇದು ನಾನೇನೋ ಬಾಯ್ ತಪ್ಪಿ ಹೇಳ್ಬಿಟ್ಟಿನಯ್ಯ, ಬಾಯ್ ತಪ್ಪಿ ನಾನು ಮಾತಾಡ್ಬಿಟ್ಟಿನ ಅಂತ ಕೂಡ ನೀನ್ ಹೇಳ್ತೀಯೇನೋ, ಹಂಗೂ ಕೂಡ ಹೇಳ್ಬೇಡ ಅಂತ ಹೇಳ್ತಾನ. ಅರ್ಥ ಆಗತ್ತ ಪಾಯಿಂಟ್ ನಿಮಗೆ? ಇವಾಗ ಏನೋ ಅರಕೆ ಮಾಡ್ಬಿಟ್ಟಿ, ಆಮೇಲೆ ದೇವ ಏನೋ ಬಾಯ್ ತಪ್ಪಿ ಏನೋ ಮಾತಾಡ್ಬಿಟ್ಟಿನ ಅಂತ ಕೂಡ ಹೇಳ್ಬೇಡ. ಅಂದ್ರೆ ನಿನ್ನ ಮಾತಿನಲ್ಲಿ ನಿನಗೆ ದೇವ್ರ ತಲೆ ಮಾತಾಡುವಾಗ ಸ್ಪಷ್ಟತೆ ಇರ್ಬೇಕು. ನೀನ್ ಏನಾರ ದೇವ್ರ ತಲೆ ಮಾತು ಕೊಡುವಾಗ ಅದು ನಿನಗೆ ಕ್ಲಾರಿಟಿ ಇರ್ಬೇಕು. ಅದು ನೀನ್ ನೆರವೇರ್ಸಂಗಿದ್ರೆ ನೀನ್ ದೇವ್ರಿಗೆ ಮಾತು ಕೊಡ್ಬೇಕು. ನೀನ್ ನೆರವೇರ್ಸಕ್ ಆಗಿಲ್ಲ ಅಂದ್ರೆ ನೀನ್ ಅರಕೆನ ಮಾಡ್ಬೇಕು. ದೇವ್ರ ಏನಾನು ಕೇಳೋಣ? ನಿನ್ನಿದ್ದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾನ ದೇವ್ರು? ಮತ್ತೆ ಮಾಡಿದ್ರೆ ನೀನ್ ಎದಕ್ ದೇವ್ರಿಗೆ ಮಾತು ಕೊಡ್ತಿ? ಇವಾಗ ಮಾಡಿದ್ರದಾಗ ದೇವ್ರ ಎದಕ್ ಮಾತು ಕೊಡ್ಬೇಕು? ಕೊಡಬಾರ್ದು. ಅದ್ರ ಬಗ್ಗೆ ಹುಷಾರಾಗಿರು ಅಂತ ಹೇಳಿ ದೇವ್ರು ನಮ್ಮನ್ನ ಎಚ್ಚರಿಸ್ತಾನೆ. ಇವೆಲ್ಲ ನಾವು ಪ್ರಾರ್ಥನೆಯಲ್ಲಿ ಗ್ರಹಿಸ್ಬೇಕು, ಕಲಿಬೇಕು ನಾವು. ಯಾಕಂದ್ರೆ ನಾವು ಆತ್ಮೀಯ ಜೀವಿತದಲ್ಲಿ ಬೆಳಿತಿರ್ತೀವಲ್ಲ, ಇವೆಲ್ಲ ಕಲಿಬೇಕು. ನಾವ್ ಹೆಂಗ್ ಪ್ರಾರ್ಥನೆ ಮಾಡ್ಬೇಕು, ದೇವ್ರ ಹತ್ರ ನಾವು ಹೋಗುವಾಗ ನಾವು ಹೆಂಗ್ ನಾವು ಹೋಗ್ಬೇಕು, ಹೆಂಗ್ ಕೇಳ್ಬೇಕು, ಇವೆಲ್ಲ ನಮಗೆ ಅವಗಾನ ಇರ್ಬೇಕು. ಏನೋ ಸುಮ್ಮನೆ ಹೋಗಿ ವ್ಯರ್ಥವಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ನಾನೇನೋ ಪ್ರಾರ್ಥನೆ ಮಾಡಿನಂತ ಕೂಡ ನೀನ್ ಹೇಳ್ತಿದ್ದೆ, ಅದು ಕೂಡ ಹೇಳ್ಬಾರ ನೀನಂತ ಹೇಳ್ತಾನ. ನಿನಗೆ ಸ್ಪಷ್ಟತೆ ಇರ್ಬೋದು. ಅದಕ್ಕೆ ಎಫ್ತಾ ಕೂಡ ಒಂದ್ಸರಿ ಏನ್ ಮಾಡ್ತೀನಿ ಗೊತ್ತಾ, ನ್ಯಾಯಾಧಿಪತಿ ಎಫ್ತಾ ಕೂಡ ಅಮೋರಿಯರ ಮೇಲೆ ಜಗಳಕ್ಕೆ ಹೋಗ್ತಾನ, ಯುದ್ಧಕ್ಕೆ ಹೋಗ್ತಾನ. ಯುದ್ಧಕ್ಕೆ ಹೋದಾಗ ಒಂದು ಮಾತನ್ಕಂತಾನ, ದೇವ ಈ ಯುದ್ಧದಲ್ಲಿ ನಾವೇನಾನ ಗೆದ್ದಿ ಬಂದ್ರೆ, ನಾನು ಯುದ್ಧಲಿದ್ದ ಗೆದ್ದು ನಾವು ಬರುವಾಗ ನನ್ನ ಮನೆಯಲ್ಲಿದ್ದ ಯಾರು ಬರ್ತಾರೋ ಅವ್ರನ್ನ ನಿನಗೆ ಬಲಿಯಾಗಿ ಕೊಡ್ತೀನಿ ಅಂತಾನ. ಇವನೇನು ಯುದ್ಧ ಮಾಡಿ ದೇವರು ಗೆಲ್ಲಿಸ್ತಾನೆ ಇವನ್ನ, ಎಫ್ತಾನ. ಇವನಿನ್ನ ಗೆದ್ದು ಬರ್ತಿರುವಾಗ ಸೀದಾ ಅವ್ರ ಮಗಳ ಎದುರು ಬರ್ತಾನೆ, ಸೀದಾ ಅವ್ರ ಮಗಳೇ ಎದುರು ಬರ್ತಾನೆ. ಇವಾಗ ಅವನ್ ಏನ್ ಮಾಡ್ಬೇಕು? ಕೊಡ್ಬೇಕು. ಏನ್ ಮಾಡ್ಯಾನ? ಮಾತು ಕೊಟ್ಟಾನ ದೇವ್ರಿಗೆ, ಅಷ್ಟು ಏನ್ ಮಾಡಿ ಕೊಡ್ತಾನ. ಅರ್ಥ ಆಯ್ತಾ? ಅಂದ್ರೆ ನಿನ್ ಕೇಳುವಾಗ ನಿನಗೆ ಸ್ಪಷ್ಟತೆ ಇರ್ಬೇಕು. ದೇವ ನಾನು ಯುದ್ಧಲಿದ್ದ ಗೆದ್ದು ಬಂದ್ಮೇಲೆ ನಾನು ನಿನಗೆ ಒಂದು ಕುರಿ ಬಾರಿನ ತಗೊಂಡ್ಬಂದು ನಾನು ನಿನಗೆ ಬಲಿ ಕೊಡ್ತೀನಪ್ಪ, ನಿನಗೆ ಹೋಮ ಮಾಡ್ತೀನಪ್ಪ, ನಿನಗೆ ಎಲ್ಲರೂ ಊಟ ಹಾಕ್ಸ್ತೀನಪ್ಪ. ಒಂದು ಸ್ಪಷ್ಟತೆ ಇದ್ದು ಮಾಡಿದ್ರೆ ನೀನ್ ಮಾಡಿ ಬಂದು ನಿನ್ ಕುರಿ ಕೊಟ್ಟು ಊಟ ಹಾಕ್ಸಿ ಎಲ್ಲರಿಗೂ ಮಾಡಿದ್ರು ಕೂಡ ನಡೆದೋದಿತ್ತು. ನೀನು ಬರುವಾಗ ಯಾರು ಬರ್ತಾರ, ಪ್ರಾಣಿ ನನ್ ಕೊಡ್ತಾರೆ, ನರಪ್ರಾಣಿ ಯಾರೇ ಆಗಿರ್ಲಿ ಅದು, ನೀನ್ ಬಂದಾಗ ಕರೆಕ್ಟ್ ಅವರು ಮಗಳೇ ಬರ್ತಾಳ. ಇವಾಗ ಏನ್ ಮಾಡ್ತೈತೆ ಅದು ಅದಕ್ಕೆ ನಾವು ಪ್ರಾರ್ಥನೆಯಲ್ಲಿ ಸ್ಪಷ್ಟತೆ ಇರ್ಬೇಕು. ದೇವ್ರ ಹತ್ರ ವ್ಯವಹಾರ ಮಾಡುವಾಗ ನಾವ್ ಏನೇ ಒಂದು ಕೇಳ್ತಿರುವಾಗ ನಾವ್ ಏನ್ ಕೇಳ್ತಾ ಇದೀವಿ, ನಾವು ದೇವ್ರಿಗೆ ಏನ್ ಹೇಳ್ತಾ ಇದೀವಿ, ನಾವ್ ಏನ್ ಮಾತು ಕೊಡ್ತಾ ಇದೀವಿ ಅನ್ನೋದು ನಾವೊಂದು ಕ್ಲಾರಿಟಿ ಇರ್ಬೇಕು. ಅದು ಕೊಟ್ಟ ಮೇಲೆ ಅದನ್ನ ತೀರಿಸ್ದಂಗೆ ಇರಬಾರ್ದು.